ನಮಸ್ಕಾರ ಸ್ನೇಹಿತರೆ. ಹೆಂಡತಿಗೆ ಗೊತ್ತಿಲ್ಲದ ಹಾಗೆ ಮನೆಗೆ ಸಿಸಿ ಕ್ಯಾಮೆರಾ ಫಿಕ್ಸ್ ಮಾಡಿದಂತಹ ಗಂಡ ಮುಂದೇನಾಯ್ತು ಅಂತ ಗೊತ್ತಾದ್ರೆ ನೀವೇ ಶಾಕ್ ಆಗ್ತೀರಾ. ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಗಂಡ ಹೆಂಡತಿ ಸಂಬಂಧ ಅಂತ ಅಂದ್ರೆ ದೇವರು ಮೇಲೇನೆ ಸೃಷ್ಟಿ ಮಾಡಿರ್ತಾನಂತೆ, ಸ್ವರ್ಗದಲ್ಲಿ ನಿಶ್ಚಯ ಮಾಡಿರ್ತಾನಂತೆ ಗಂಡ ಹೆಂಡತಿ ಸಂಬಂಧ ಅಂತ. ಸುಖ ಜೀವನ ನಡಿಬೇಕು ಅಂತಂದ್ರೆ ಒಬ್ಬರ ಮೇಲೆ ಒಬ್ರು ಅತಿಯಾದ ನಂಬಿಕೆ ನಡಿಬೇಕು. ಆದ್ರೆ ಇಲ್ಲಿ ಶಿವಶಂಕರ್ ಅನ್ನೋರು ಪ್ರೇಮಲತಾ ಅನ್ನೋರ್ನ ಮದ್ವೆ ಆಗಿರ್ತಾರೆ. ಇವರ ಸಂಸಾರ ಚೆನ್ನಾಗಿ ನಡೀತಾ ಇರುತ್ತೆ. ಆದ್ರೆ ಬರ್ತಾ ಬರ್ತಾ ಶಿವಶಂಕರ್ ಅವರ ಬುದ್ಧಿ, ಆಲೋಚನೆ ಎಲ್ಲವೂ ಬದಲಾಗುತ್ತೆ. ತನ್ನ ಹೆಂಡತಿ ಮೇಲೆ ಅಗಾಧವಾದಂತಹ ಅನುಮಾನ. ಜೀವನದಲ್ಲಿ ಏನು ಬೇಕಾದ್ರೂ ಸಹಿಸ್ಬೋದು, ಆದ್ರೆ ಒಂದು ಸಲ ಅನುಮಾನ ಅನ್ನೋದು ಬಂದ್ರೆ ಜೀವನದಲ್ಲಿ ಅದೇ ಜೀವನ ಅನುಮಾನ ಭೂತವಾಗಿ ಜೀವನವನ್ನೇ ನಾಶ ಮಾಡುತ್ತೆ. ಇಲ್ಲಾಗಿದ್ದು ಅದೇ ಶಿವಶಂಕರ್ಗೆ ಹೆಂಡತಿ ಮೇಲೆ ಅನುಮಾನ. ಮೊಬೈಲ್ ಕಿತ್ಕೊಂಡು ನೋಡೋದು, ಅಥವಾ ಮನೇಲಿ ಯಾರಾದ್ರೂ ಬಂದ್ ಹೋಗ್ತಾರ ಅನ್ನೋ ಅನುಮಾನ, ಅಥವಾ ಯಾರಾದ್ರೂ ನನ್ನನ್ನು ಬಿಟ್ಟು ಬೇರೆ ಯಾರನ್ನಾರು ಪ್ರೀತಿಸ್ತಾ ಇದ್ದಾಳ ಅನ್ನೋ ಅನುಮಾನದಿಂದ ಮನೆಗೆ 5 ಸಿಸಿ ಕ್ಯಾಮ್ರಾವನ್ನ ಫಿಕ್ಸ್ ಮಾಡ್ತಾರೆ. ಫಿಕ್ಸ್ ಮಾಡಿ ತಾನು ಕೆಲಸಕ್ಕೆ ಹೋದಂತ ಜಾಗದಲ್ಲಿ ನೋಡೋದು, ನನ್ನ ಹೆಂಡತಿ ಏನ್ ಮಾಡ್ತಾ ಇದ್ದಾಳೆ, ಹಾಲಲ್ಲಿದ್ದಾಳ, ಏನ್ ಮಾಡ್ತಾ ಇದ್ದಾಳೆ, ಅಥವಾ ಅಡಿಗೆ ಮನೆಯಲ್ಲಿದ್ದಾಳ, ಎಲ್ಲಿದ್ದಾಳೆ, ಏನ್ ಮಾಡ್ತಾ ಇದ್ದಾಳೆ. ಬರೀ ಇದೇ ಹುಚ್ಚು ಈ ಶಿವಶಂಕರ್ ಅವ್ರಿಗೆ. ಸ್ನೇಹಿತರೆ, ಹೆಂಡತಿ ಮೇಲೆ ನಂಬಿಕೆ ಇಡಬೇಕು. ಆದ್ರೆ ಈ ತರ ಅನುಮಾನ ಬಂದ್ರೆ ಜೀವನ ಅಲ್ಲೋಲ ಕಲ್ಲೋಲ ಆಗುತ್ತೆ. ಪಾಪ ಪ್ರೇಮಲತಾ ಏನು ಮಾಡದೇ ಇರುವಂತಹ ಅಮಾಯಕಿ. ಆಕೆಯ ಮೇಲೆ ಇಲ್ಲದ ಸಲ್ಲದ ಅನುಮಾನ ಜಾಸ್ತಿ. ನೀನ್ ಏನ್ ಮಾಡಿದೆ, ಏನೋ ಮಾಡ್ತಾ ಇದೀಯ ನನಗೆ ಗೊತ್ತಿಲ್ಲದ ಹಾಗೆ. ಆಕೆಗೆ ಇದಕ್ಕಿಂತ ಇನ್ನೇನ್ ಬೇಕು ಜೀವನದಲ್ಲಿ? ಅನುಮಾನ ಪಟ್ರೆ ನೆಮ್ಮದಿ ಇರುತ್ತಾ? ನಿಜವಾಗ್ಲು ನೆಮ್ಮದಿನೇ ಹಾಳಾಗೋಗುತ್ತೆ. ಆದ್ರೆ ಶಿವಶಂಕರ್ ಸ್ನೇಹಿತ ಒಬ್ಬ ವಿನಯ್ ಅನ್ನೋರು, ಆತರಿಂದನೇ ಇವರಿಬ್ಬರ ಜೀವನ ಹಾಳಾಯ್ತು ಅಂದ್ರೆ ತಪ್ಪಾಗಲ್ಲ. ಯಾಕೆಂದ್ರೆ ವಿನಯ್ ಅವರು ಇದಕ್ಕೂ ಮುಂಚೆ ತನ್ನ ಹೆಂಡತಿಯನ್ನ ಕೊಂದು ಕೆರೆಗೆ ಎಸ್ದು ಬಂದಿರ್ತಾರೆ. ಆ ವಿಷಯವಾಗಿ ತನ್ನ ಸ್ನೇಹಿತ ಶಿವಶಂಕರ್ ಜೊತೆ ಚರ್ಚೆ ಮಾಡಿರ್ತಾರೆ. ನಾನು ನನ್ನ ಹೆಂಡತಿನ ಹೀಗೆ ಕೊಲೆ ಮಾಡಿ ಬಾವಿಗೆ, ಕೆರೆಗೆ ಎಸ್ದು ಬಂದ್ಬಿಟ್ಟಿದ್ದೆ. ಅದು ಯಾರಿಗೂ ಗೊತ್ತಾಗ್ಲಿಲ್ಲ, ಸೂಸೈಡ್ ಅಂತ ಪ್ರೂವ್ ಮಾಡಿಸ್ಬಿಟ್ಟೆ. ಗೊತ್ತಾಗಿಲ್ಲ ಯಾರಿಗೂ ನಾನು ಈ ತರ ಮಾಡಿದ್ದೀನಿ ಅಂತ ಹೇಳಿದಾಗ ಶಿವಶಂಕರ್ ಕೂಡ ಅದೇ ಆಲೋಚನೆಗೆ ಹೋಗ್ತಾರೆ. ನನ್ನ ಹೆಂಡತಿಯನ್ನು ಸಹ ಕೊಲ್ಲಬೇಕು ಅಂತ ದುರಾಲೋಚನೆಗೆ ಹೋಗ್ತಾರೆ. ಸ್ನೇಹಿತರೆ, ಇದರಿಂದ ಇಬ್ಬರು ಸೇರಿ ಪಾಪ ಪ್ರೇಮಲತಾ ಅವರ ಜೀವವನ್ನೇ ಕಳೀತಾರೆ. ಅದೇ ಈ ಸತ್ಯ ಯಾರಿಗೂ ಗೊತ್ತೇ ಆಗೋದಿಲ್ಲ. ಆದ್ರೆ ವಿನಯ್ ಅವರು ಮನೆಗೆ ಬರುವ ಒಂದೇ ಒಂದು ದೃಶ್ಯ ಮನೆ ಮುಂದೆ ಇರುವಂತಹ ಒಂದು ಕ್ಯಾಮರಾದಲ್ಲಿ ಸೆರೆಯಾಗಿರುತ್ತೆ. ಈ ದೃಶ್ಯವನ್ನ ನೋಡಿ ಪೊಲೀಸ್ ಅವರು ಆ ಒಂದು ಫುಟೇಜ್ ಅನ್ನ ಇಟ್ಕೊಂಡು ಸಾಕ್ಷಿ ಬೇಕು ಅನ್ನೋದು ಕಾರಣಕ್ಕೋಸ್ಕರ ಇಬ್ಬರನ್ನು ತಮ್ಮ ವಶಕ್ಕೆ ತಗೊಂಡು ವಿಚಾರಣೆಯನ್ನ ಶುರು ಮಾಡ್ತಾರೆ. ಆಗ ವಿನಯ್ ಬಾಯಿ ಬಿಡ್ತಾನೆ. ಅದಾದ್ಮೇಲೆ ಶಿವಶಂಕರ್ ಕೂಡ ಬಾಯಿ ಬಿಡ್ತಾರೆ. ಹೌದು, ನಾನು ಈ ತರ ಮಾಡಿದ್ದೀನಿ, ನನ್ನ ಹೆಂಡತಿಗೆ ಈ ತರ ಕೊಲೆ ಮಾಡಿ ನಾನಾಗೆ ಸೂಸೈಡ್ ಅಂತ ಪ್ರೂವ್ ಆಗ ಮಾಡಿದ್ದೀನಿ ಅಂತ ಶಿವಶಂಕರ್ ಜೊತೆ ಚರ್ಚೆ ಮಾಡಿದ್ದೆ. ಈ ವಿಷಯವಾಗಿ ಇವನು ನನ್ನ ಹೆಂಡತಿ ಈ ತರ ನನಗೆ ಒಂದು ಅವಳ ಬಗ್ಗೆ ಅನುಮಾನ ಇದೆ, ಅವಳು ಎಲ್ಲಿ ನನ್ನನ್ನು ಬಿಟ್ಟು ಬೇರೆಯವ್ರನ್ನ ಪ್ರೇಮಿಸ್ತಾ ಇದ್ದಾಳೋ, ಪ್ರೀತಿಸ್ತಾ ಇದ್ದಾಳೋ ಅಂತ ನನಗೆ ಅನುಮಾನ ಇದೆ. ಅದಕ್ಕೆ ನಾನು ಈ ತರ ಸಿಸಿ ಕ್ಯಾಮ್ರಾವನ್ನ ಫಿಕ್ಸ್ ಮಾಡಿದ್ದೀನಿ. ಈಗ ಏನ್ ಮಾಡೋದು ಅಂತ ಕೇಳಿದಾಗ ನಾನು ಈ ತರ ಹೇಳಿದ್ದೆ, ನನ್ನ ಹೆಂಡತಿನ ಇದೇ ತರ ಮಾಡಿ ನಾನು ಸೂಸೈಡ್ ಅಂತ ಪ್ರೂವ್ ಮಾಡಿದ್ದೀನಿ, ನೀನು ಹಾಗೆ ಮಾಡು ಅಂತ ಹೇಳಿದೆ. ಅದಕ್ಕೆ ಅವನು ನಾನು ಇಬ್ರು ಸೇರಿ ಈ ಒಂದು ಪ್ರೇಮಲತಾ ಒಂದು ಪ್ರಾಣವನ್ನ ತೆಗ್ದಿದ್ವಿ ಅಂತ ಹೇಳಿ ಇಬ್ರು ಒಪ್ಕೋತಾರೆ. ಎಂತ ಘಟನೆ ನೋಡಿ. ತಂದೆ ತಾಯಿಗಳು ತಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ ಮದುವೆನ ಮಾಡ್ತಾರೆ. ಮದುವೆ ಆದಂತಹ ಗಂಡ ಹೆಂಡತಿ ಇಬ್ಬರ ಮಧ್ಯೆ ಅಗಾಧವಾಗಿರ್ಬೇಕಾದಂಥದ್ದು ಪ್ರೀತಿ ಅಲ್ಲ, ನಂಬಿಕೆ. ಪ್ರೀತಿಗಿಂತ ಹೆಚ್ಚು ಇರುವಂತಹ ಆದ್ಯತೆ ಕೊಡ್ಬೇಕಾಗಿರೋದು ನಂಬಿಕೆಗೆ. ಆ ನಂಬಿಕೆ ಇಲ್ಲ ಅಂತಂದ್ರೆ ಜೀವನ ಸರ್ವನಾಶ ಆಗೋದು ಖಂಡಿತ. ಸ್ನೇಹಿತರೆ, ಇಲ್ಲಿ ಪಾಪ ಏನು ಮಾಡದೇ ಇರುವಂತಹ ಪ್ರೇಮಲತಾ ಅವರು ಪ್ರಾಣವನ್ನು ಬಿಡ್ಬೇಕಾಯ್ತು. ಈ ಅನುಮಾನದಿಂದ ಅವರ ಜೀವನವೇ ಅಂತ್ಯ ಆಗೋಯ್ತು. ಈ ಒಂದು ವಿಷಯದ ಬಗ್ಗೆ, ಈ ಒಂದು ಅನುಮಾನ ಪಡ್ತಾ ಇರುವಂತಹ ನಿಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನಾನು ಇನ್ನ ಬರ್ತೀನಿ. ನಮಸ್ಕಾರ.